ರಾಜ್ಯಪಾಲರ ನಡೆಯನ್ನ ಖಂಡಿಸಿ ರಾಜಭವನ ಚಲೋಗೆ ಕಾಂಗ್ರೆಸ್ ಈಗಾಗಲೇ ಕರೆ ಕೊಟ್ಟಿದೆ. ಹೀಗಾಗಿ ಹೈ ವೋಲ್ಟೇಜ್ ಪೊಲಿಟಿಕಲ್ ಫೈಟ್ ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ರಾಜಭವನ ಚಲೋಗೆ ಕರೆ ಕೊಡಲಾಗಿರುವಂತದ್ದು. ಅತ ಹೈಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿ ಕೂಡ ವಿಚಾರಣೆಗೆ ಬರುತ್ತೆ 10:30 ಸುಮಾರಿಗೆ. ರಾಷ್ಟ್ರಪತಿ ಭವನದ ಪರೇಡ್ಗೂ ಕೂಡ ಕೈ ನಾಯಕರು ಲೆಕ್ಕಾಚಾರ ಹಾಕೊಳ್ತಾ ಇದ್ದಾರೆ. ಅಂದ್ರೆ ಬಹಳ ದೊಡ್ಡ ಮಟ್ಟಿಗಿನ ಒತ್ತಡ ತಂತ್ರವನ್ನ ಅನುಸರಿಸಬೇಕು ಅನ್ನೋದು ಲೆಕ್ಕಾಚಾರ. ಕೋರ್ಟ್ನಲ್ಲಿ ಕೇಸ್ನ ಬೆಳವಣಿಗೆಯನ್ನು ನೋಡಿಕೊಂಡು ತೀರ್ಮಾನವನ್ನ ಕೈಗೊಂಡು ಬಿಜೆಪಿಯ ವಿರುದ್ಧದ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸೋದಕ್ಕೆ ತೀರ್ಮಾನಿಸ್ತಾ ಇದ್ದಾರೆ. ಪರಿಸ್ಥಿತಿ ನೋಡಿಕೊಂಡು ದೆಹಲಿ ಚಲೋ ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ನೀವು ಹಿಂದೆ ನೋಡಿ ನೆನಪಿರ್ಬೋದು ನಿಮಗೆ, ಅನುದಾನ ತಾರತಮ್ಯ ವಿಚಾರದಲ್ಲಿ ದೆಹಲಿ ಚಲೋವನ್ನು ನಡೆಸಿ ಅಲ್ಲಿ ದೊಡ್ಡ ಮಟ್ಟಿನ ಹೋರಾಟಕ್ಕೆ ಕಾಂಗ್ರೆಸ್ ಮುಂದಡಿ ಇಟ್ಟಿತ್ತು. ಈಗ ಸಿಎಂ ರವರ ಈ ಪ್ರಕರಣವನ್ನು ಕೂಡ ದೆಹಲಿ ಮಟ್ಟದಲ್ಲಿ ದೊಡ್ಡ ಮಟ್ಟಿಗಿನ ಹೋರಾಟವನ್ನು ನಡೆಸಬೇಕು ಅನ್ನುವಂತಹ ಲೆಕ್ಕಾಚಾರ ಇದೆ. ಆ ರೂಪುರೇಷೆ ಎಲ್ಲವೂ ಡಿಸೈಡ್ ಆಗೋದು ಕೋರ್ಟ್ನಲ್ಲಿ ಬರುವಂತಹ ತೀರ್ಪನ್ನು ಆಧರಿಸಿ ಅಂತ ಹೇಳಲಾಗ್ತಾ ಇದೆ. ಸೊ ಒಂದ್ ಕಡೆಗೆ ಲೀಗಲ್ ಫೈಟ್ಗೆ ಯಾವ ರೀತಿಯಾದಂತಹ ತಯಾರಿ ಆಗಿದೆ ಅನ್ನೋದನ್ನ ನೀವೆಲ್ಲ ಗಮನಿಸ್ತಾ ಇದ್ರಿ. ಈಗ ಪೊಲಿಟಿಕಲ್ ಫೈಟ್ ಅಂದ್ರೆ ಪ್ರಜಾ ನ್ಯಾಯಾಲಯದಲ್ಲೂ ಕೂಡ ಇದನ್ನ ಕೊಂಡೊಯ್ಯೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಆ ಮೂಲಕ ನಾವು ಹಿಂದೆ ಸರಿಯುವಂತಹ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕೇಶ್, ಒಂದ್ ಕಡೆಗೆ ಲೀಗಲ್ ಫೈಟ್ ಕಂಟಿನ್ಯೂ ಆಗ್ತಾ ಇದೆ, ಇನ್ನೊಂದ್ ಕಡೆಗೆ ಪ್ರಜಾ ನ್ಯಾಯಾಲಯದಲ್ಲಿ ಇದನ್ನ ನಾವು ತೆಗೆದುಕೊಂಡು ಹೋಗ್ತೀವಿ, ಒಂದು ಪರ್ಸೆಪ್ಷನ್ ಅನ್ನ ಬಿಲ್ಡ್ ಮಾಡ್ತೀವಿ ಅನ್ನೋದು ಟ್ಯಾಕ್ಟಿಕ್ಸ್ ಅಥವಾ ಒತ್ತಡವನ್ನ ತರುವಂತಹ ಪ್ರಯತ್ನ? ಮಮತಾ, ಮೊದಲನೇದಾಗಿ ಒಂದು ಕಡೆ ಲೀಗಲ್ ಫೈಟ್, ಮತ್ತೊಂದು ಕಡೆ ಪ್ರಜಾ ನ್ಯಾಯಾಲಯದಂದ್ರೆ ಜನರ ಮುಂದೆ ಇಡುವಂಥದ್ದು ಮತ್ತೊಂದು ವಿಚಾರ. ಮಗದೊಂದು ಕಡೆ ರಾಷ್ಟ್ರಪತಿಗಳವರೆಗೂ ಕೂಡ ಇದನ್ನು ತಲುಪಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಇರುವಂಥದ್ದು. ಹಿಂದೆ ನಡೆದಂಥ CLP ಸಭೆಯಲ್ಲೂ ಕೂಡ ರಾಷ್ಟ್ರಪತಿಗಳ ಭೇಟಿ ಮಾಡಬೇಕು, ಅಲ್ಲಿಗೊಂದು ಪೆರೇಡ್ ಮಾಡಬೇಕು, ಶಾಸಕರ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂತಹ ತೀರ್ಮಾನ ಆಗಿತ್ತು. ಅದಕ್ಕೆ ಹೈಕಮಾಂಡ್ನ ಒಪ್ಪಿಗೆಯನ್ನು ಕೂಡ ಪಡೆಯುವ ಪ್ರಯತ್ನ ಮಾಡಿದ್ರು. ಆದರೆ ಇಲ್ಲಿನ ಬೆಳವಣಿಗೆಗಳು ನೋಡಿ ತೀರ್ಮಾನ ಮಾಡಬೇಕನ್ನೋ ಕಾರಣಕ್ಕಾಗಿ ಇವತ್ತು ರಾಜಭವನಕ್ಕೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ರಾಜಭವನ್ ಚಲೋ ಮಾಡ್ತಾ ಇರೋದ್ರಿಂದ ಅದರ ಮುಂದುವರಿದ ಭಾಗವಾಗಿ ಕೆಲವೊಂದು ಕೋರ್ಟ್ನ ಬೆಳವಣಿಗೆಗಳ ನಂತರದಲ್ಲಿ ನಾವೇನು ತೀರ್ಮಾನ ಮಾಡಬೇಕು ಅನ್ನುವಂಥದ್ದು, ವಿಶೇಷವಾಗಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರ ನಡೆಯ ವಿರುದ್ಧ ಹೇಗೆಲ್ಲ ನಡೆದುಕೊಳ್ತಾ ಇದ್ದಾರೆ ಆಡಳಿತ ಪಕ್ಷದ ವಿಚಾರದಲ್ಲಿ, ವಿಪಕ್ಷದ ವಿಚಾರದಲ್ಲಿ ಅನ್ನುವಂಥದ್ದನ್ನ ತಲುಪಿಸಬೇಕು ಅನ್ನುವಂಥದ್ದು. ಆ ಕಾರಣಕ್ಕೆ ದೆಹಲಿ ಚಲೋ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಒಂದು 2-3 ರೀತಿಯ ಸ್ಟ್ರಾಟಜಿಗಳನ್ನ ಕಾಂಗ್ರೆಸ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಒಂದು ಕಾನೂನಾತ್ಮಕ ಹೋರಾಟ, ಅದು ಆಸ್ ಯೂಶುವಲ್ ನಡೆಯುವಂಥದ್ದು. ಮತ್ತೊಂದು ಪ್ರಜಾಸತ್ತಾತ್ಮಕವಾಗಿ ಜನತಾ ನ್ಯಾಯಾಲಯ ಅನ್ನುವ ರೀತಿಯಲ್ಲಿ ಜನರ ಮುಂದೆ ಈ ಹೋರಾಟವನ್ನು ತೆಗೆದುಕೊಂಡು ಹೋಗುವಂಥದ್ದು. ಮತ್ತೊಂದು ಕಡೆ ರಾಷ್ಟ್ರಪತಿಗಳವರೆಗೆ ತಲುಪಿಸುವ ಮೂಲಕವಾಗಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರ ನಡೆ ಸರಿ ಇಲ್ಲ, ಇವ್ರನ್ನ ಇಲ್ಲಿಂದ ಬದಲಿಸಿ ಅನ್ನುವಂಥ ಒತ್ತಾಯ ಮತ್ತು ಒತ್ತಡವನ್ನು ಮಾಡಬೇಕನ್ನುವಂಥ ತೀರ್ಮಾನಕ್ಕೆ ಬಂದಿದ್ದು. ಬಹುತೇಕ ಇವತ್ತಿನ ಬೆಳವಣಿಗೆಗಳ ಆಧರಿಸಿ ಆ ದಿನಾಂಕವನ್ನು ಕೂಡ ನಿಗದಿಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಮಮತಾ, ಆಲ್ ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಪ್ರಜಾ ನ್ಯಾಯಾಲಯದಲ್ಲಿ ಇವತ್ತು ಮಾತಿನ ಟಕ್ಕರ್ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇದೆ.